ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಿರೋಂಥ ಮೂವಿ 2019 ರಿಲೀಸ್ ಆಗಿರೋಂಥ ಟೆಂಕಿ ನೋಕೋ ಮೀನ್ಸ್ ವೆದರಿಂಗ್ ವಿತ್ ಯು. ಇದರ IMDb ರೇಟಿಂಗ್ 7.5 ಔಟ್ ಆಫ್ 10 ಮತ್ತು ಇದೊಂದು ಅಡ್ವೆಂಚರ್ ರೊಮ್ಯಾನ್ಸ್ ಫ್ಯಾಂಟಸಿ ಜರ್ನರ್ ಮೇಲೆ ಬೇಸ್ಡ್ ಆಗಿದೆ. ಅದ್ರ ಜೊತೆಗೆ ಈ ಮೂವಿನ ಡೈರೆಕ್ಟ್ ಮಾಡಿರೋದು ಬೇರೆ ಯಾರೂ ಅಲ್ಲ, ಮಕಾಟೋ ಶಿಂಕಾಯ್ ಫ್ರಮ್ ದ ಡೈರೆಕ್ಟರ್ ಆಫ್ ಯುವರ್ ನೇಮ್. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನನ್ನದೊಂದು ಸ್ಮಾಲ್ ರಿಕ್ವೆಸ್ಟ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫರ್ದರ್ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿರೋಂಥ ಬೆಲ್ ಬಟನ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾವು ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ಮೂವಿ ಸ್ಟಾರ್ಟಿಂಗ್ನಲ್ಲಿ ನಮಗೆ ಹೀನಾ ಅನ್ನೋ ಒಂದು ಹುಡುಗಿನ ತೋರಿಸ್ತಾರೆ. ಸೊ ಅವಳು ಟೋಕಿಯೋ ಸಿಟಿಯಲ್ಲಿ ಸ್ಟೇ ಮಾಡ್ತಾ ಇರ್ತಾಳೆ. ಜೊತೆಗೆ ಅಲ್ಲಿ ತುಂಬಾ ಜೋರಾಗಿ ಮಳೆ ಬರ್ತಾ ಇರುತ್ತೆ. ಸೊ ಅಟ್ ಪ್ರೆಸೆಂಟ್ ಅವ್ರ ಮದರ್ ಹೆಲ್ತ್ ಸರಿ ಇಲ್ಲ ಅಂತೇಳಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿರ್ತಾಳೆ. ಸೊ ಅಟ್ ಪ್ರೆಸೆಂಟ್ ಈನ ಹಾಸ್ಪಿಟ್ಲ್ ಒಳಗಡೆ ಕೂತ್ಕೊಂಡಿರುವಾಗ ಸಡನ್ನಾಗಿ ವಿಂಡೋ ಆಚೆ ನೋಡ್ತಾಳೆ. ಸೊ ಅಲ್ಲಿ ಸನ್ಲೈಟ್ ರೇಸ್ ಕ್ಲೌಡಿಂದ ಆಚೆ ಬಂದು ಒಂದು ಬಿಲ್ಡಿಂಗ್ ಮೇಲೆ ಇರೋಂಥ ಗೇಟ್ ಹತ್ರ ಬೀಳ್ತಾ ಇರುತ್ತೆ. ಸೊ ಅದರಿಂದ ಈನ ಆ ಬಿಲ್ಡಿಂಗ್ ಟೆರೆಸ್ ಮೇಲೆ ರೀಚ್ ಆಗಿ ಅಲ್ಲಿರೋಂಥ ಗೇಟ್ ಒಳಗಡೆ ಎಂಟರ್ ಆಗಿ ಎರಡು ಹ್ಯಾಂಡ್ಸ್ನ ಜಾಯಿನ್ ಮಾಡಿ ಮನಸ್ಸೊಳಗಡೆ ಪ್ರೇ ಮಾಡ್ತಾಳೆ. ಸೊ ಅದರಿಂದ ರೈನ್ ಎಗೇನ್ ರಿವರ್ಸ್ ಆಗಿ ವಾಪಸ್ ಕ್ಲೌಡ್ ಒಳಗಡೆ ಹೊಟ್ಟೋಗುತ್ತೆ. ಸೊ ಅದಾದ್ಮೇಲೆ ಅವಳು ಕ್ಲೌಡ್ ಮೇಲೆ ರೀಚ್ ಆಗ್ತಾಳೆ. ಸೊ ಅಲ್ಲಿ ನೀರಿಂದ ಮಾಡಿರೋಂಥ ಆಬ್ಜೆಕ್ಟ್ಸ್ ಕಾಣಿಸುತ್ತೆ. ಇನ್ನೊಂದು ಕಡೆ ನಮಗೆ ಒಂದು ಶಿಪ್ಪಲ್ಲಿ ಟ್ರಾವೆಲ್ ಮಾಡ್ತಿರೋಂಥ ಒದಾಕೋ ಅನ್ನೋ ಹುಡುಗನ್ನ ತೋರಿಸ್ತಾರೆ. ಸೊ ಅಲ್ಲಿ ಇನ್ನೇನು ಮಳೆ ಬರಬೇಕಾಗಿರುತ್ತೆ, ಅದಕ್ಕೆ ಅವ್ನು ಶಿಪ್ ಒಳಗಿಂದ ಆಚೆ ಬಂದು ಮಳೆ ಬರ್ತಿರೋದನ್ನ ನೋಡ್ತಾ ಇರ್ತಾನೆ. ಬಟ್ ಅದೇ ಟೈಮಲ್ಲಿ ಜಾಸ್ತಿ ನೀರು ಬಂದು ಶಿಪ್ ಒಳಗಡೆ ಬಿದ್ದುಬಿಡುತ್ತೆ. ಸೊ ಅದರಿಂದ ಬ್ಯಾಲೆನ್ಸ್ ಸ್ಲಿಪ್ ಆಗಿ ಇನ್ನೇನು ಹೋದಾಗ ಶಿಪ್ಪಿಂದ ಆಚೆ ಸಿ ಒಳಗಡೆ ಬೀಳ್ತಾ ಇರೋವಾಗ ಒಬ್ಬ ಸೂಗ ಅನ್ನೋ ವ್ಯಕ್ತಿ ಬಂದು ಒದಾಕೋನ ಸೇವ್ ಮಾಡಿಬಿಡ್ತಾನೆ. ಸೊ ಅದರಿಂದ ಒದಾಕ ಸೂಗ ಅವ್ನ ಲೈಫ್ ಸೇವ್ ಮಾಡಿರೋದ್ರಿಂದ ಟ್ರೀಟ್ನ ಕೊಡಿಸ್ತಾನೆ. ಸೊ ಅದಾದ್ಮೇಲೆ ಅವರಿಬ್ಬರು ಟೋಕಿಯೋ ಹತ್ರ ರೀಚ್ ಆಗ್ತಾರೆ. ಸೊ ಅಲ್ಲಿ ಸೂಗ ಟೋಕಿಯೋಗೆ ಎಂತಕ್ಕೆ ಬಂದಿದೆ ಅಂತ ಕೇಳ್ತಾನೆ. ಅದಕ್ಕೆ ಓದಾಕಾಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಸುಳ್ಳು ಹೇಳ್ಬಿಡ್ತಾನೆ. ಸೊ ಇವೆಲ್ಲ ಆದಮೇಲೆ ಸೂಗ ಅವನಿಗೆ ವಿಸಿಟಿಂಗ್ ಕಾರ್ಡ್ ಕೊಟ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಸೊ ನೆಕ್ಸ್ಟ್ ಸೀನಲ್ಲಿ ಓದಾಕ ಒಂದು ಹೋಟ್ಲಲ್ಲಿ ಸ್ಟೇ ಮಾಡ್ತಾ ಇರ್ತಾನೆ. ಜೊತೆಗೆ ಎಲ್ಲ ಕಡೆ ಜಾಬ್ಗೋಸ್ಕರ ಹುಡುಕ್ತಾ ಇರ್ತಾನೆ. ಬಟ್ ಯಾರೂ ಅವನಿಗೆ ಜಾಬ್ ಕೊಡ್ತಾ ಇರಲ್ಲ. ಅದಕ್ಕೆ ತುಂಬಾ ಸುಸ್ತಾಗಿ ವಾಪಸ್ ಅವ್ನ ಹೋಟ್ಲಿಗೆ ಹೋಗ್ತಿರೋವಾಗ ದಾರಿ ಮಧ್ಯದಲ್ಲಿ ಪೊಲೀಸ್ ಆಫೀಸರ್ಸ್ ಅವನ್ನ ಸ್ಟಾಪ್ ಮಾಡ್ತಾರೆ. ಬಟ್ ಓದಾಕ ಪೊಲೀಸ್ ಆಫೀಸರ್ಸ್ನ ನೋಡಿದ ತಕ್ಷಣ ಅಲ್ಲಿಂದ ಓಡೋಗ್ತಾನೆ. ಸೊ ಅದರಿಂದ ಇರೋಂಥ ರೀಸನ್ ಇಷ್ಟೇ. ಬೇಸಿಕಲಿ ಓದಾಕ ಅವ್ರ ಮನೇಲಿ ಯಾರಿಗೂ ಏನು ಹೇಳ್ದೇನೆ ಮನೆಯಿಂದ ಓಡಿ ಬಂದಿರ್ತಾನೆ. ಯಾಕಂದರೆ ಹೋಮ್ ಲೈಫಿಂದ ತುಂಬಾ ಟ್ರಬಲ್ ಆಗಿರುತ್ತೆ. ಸೊ ಇವಾಗ ಅಟ್ ಪ್ರೆಸೆಂಟ್ ಒಂದು ಪ್ಲೇಸಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಅದಾದಮೇಲೆ ವಾಪಸ್ ಅವ್ನ ಹೋಟ್ಲು ಕಡೆ ಹೋಗ್ತಾ ಇರೋವಾಗ ಒಬ್ಬ ವ್ಯಕ್ತಿ ಅವನ್ನ ಬುಲಿ ಮಾಡ್ತಾ ನೆಲದ ಮೇಲೆ ಬೀಳಿಸ್ಬಿಡ್ತಾನೆ. ಬಟ್ ಅದೇ ಟೈಮಲ್ಲಿ ಅವನಿಗೆ ಡಸ್ಟ್ಬಿನ್ನಿಂದ ಒಂದು ಬ್ಯಾಗ್ ಸಿಗುತ್ತೆ. ಅದಕ್ಕೆ ಹೋದಾಕ ಆ ಬ್ಯಾಗ್ನ ತೊಗೊಂಡು ರೆಸ್ಟೋರೆಂಟ್ ಒಳಗಡೆ ಬಂದು ಕೂತ್ಕೊತಾನೆ. ಸೊ ಅಲ್ಲಿ ಅವ್ನ ಬ್ಯಾಗ್ ಒಳಗಡೆ ಏನಿರ್ಬೋದು ಅಂತ ಓಪನ್ ಮಾಡಿ ನೋಡಿದಾಗ ಒಂದು ಗನ್ ಸಿಗುತ್ತೆ. ಸೊ ಅದಕ್ಕೆ ಅವ್ನು ತುಂಬಾ ಟೆನ್ಸ್ಡ್ ಆಗಿಬಿಟ್ಟು ವಾಪಸ್ ಗನ್ನ ಬ್ಯಾಗ್ ಒಳಗಡೆ ಇಕ್ಬಿಡ್ತಾನೆ. ಸೊ ಇವೆಲ್ಲ ಆದಮೇಲೆ ತುಂಬಾ ಟಯರ್ಡ್ ಆಗಿರೋದ್ರಿಂದ ರೆಸ್ಟೋರೆಂಟ್ ಒಳಗಡೆ ಮಲ್ಕೊಂಡಿರ್ತಾನೆ. ಅದಾದಮೇಲೆ ನೆಕ್ಸ್ಟ್ ನಿದ್ದೆಯಿಂದ ಎದ್ದು ನೋಡಿದ ತಕ್ಷಣ ಅವನಿಗೋಸ್ಕರ ಈನ ಒಂದು ಬರ್ಗರ್ನ ತೊಗೊಂಬಂದು ಕೊಡ್ತಾಳೆ. ಯಾಕಂದರೆ ನಾನು ಆಲ್ಮೋಸ್ಟ್ 3 ಡೇಸಿಂದ ರೆಸ್ಟೋರೆಂಟ್ ಒಳಗಡೆ ಬಂದಿರ್ತಾನೆ, ಬಟ್ ಏನೂ ಆರ್ಡರ್ ಮಾಡ್ತಿರಲ್ಲ. ಅದ್ರ ಜೊತೆಗೆ ತುಂಬಾ ಹೊಟ್ಟೆ ಹಸಿವಾಗ್ತಿರೋದ್ರಿಂದ ಹೋದಾಗ ಆ ಬರ್ಗರ್ನ ತೊಗೊಂಡು ತಿಂತಾ ಇರ್ತಾನೆ. ಇನ್ನೊಂದು ಕಡೆ ಈನ ಅವಳು ಕೆಲಸ ಮುಗಿದ್ಮೇಲೆ ರೆಸ್ಟೋರೆಂಟಿಂದ ವಾಪಸ್ ಅವಳ ಮನೆಗೆ ಹೊರಟೋಗ್ತಾಳೆ. ಸೊ ಅದಾದಮೇಲೆ ನೆಕ್ಸ್ಟ್ ಸೀನಲ್ಲಿ ಹೋದಾಗ ಸೂಗ ಕೊಟ್ಟಿರೋಂಥ ವಿಸಿಟಿಂಗ್ ಕಾರ್ಡಲ್ಲಿ ಅಡ್ರೆಸ್ನ ಹುಡುಕ್ತಾ ಬಸ್ಸಲ್ಲಿ ಕೂತ್ಕೊಂಡು ಟ್ರಾವೆಲ್ ಮಾಡ್ತಾ ಇರ್ತಾನೆ. ಬಟ್ ಅದೇ ಟೈಮಲ್ಲಿ ಆ ಬಸ್ಸಲ್ಲಿ ಒಬ್ಬ ಚಿಕ್ಕ ಹುಡುಗ ಇಬ್ಬರು ಹುಡುಗಿರ ಜೊತೆ ಫ್ಲರ್ಟ್ ಮಾಡ್ತಾ ಇರ್ತಾನೆ. ಸೊ ಅದನ್ನು ನೋಡಿದ ತಕ್ಷಣ ಹೋದಾಗ ಸ್ವಲ್ಪ ಸರ್ಪ್ರೈಸಿಂಗ್ ಆಗಿರ್ತಾನೆ. ಸೊ ಅದಾದಮೇಲೆ ಹೋದಾಗ ಸೂಗ ಕೊಟ್ಟಿರೋಂಥ ಅಡ್ರೆಸ್ ಹತ್ರ ರೀಚ್ ಆಗ್ತಾನೆ. ಸೊ ಅಲ್ಲಿ ಅವ್ನ ಮನೆಯೊಳಗಡೆ ಎಂಟರ್ ಆಗಿದ ತಕ್ಷಣ ನಾತ್ಸುಮಿ ಅನ್ನೋ ಒಂದು ಹುಡುಗಿ ಕಾಣಿಸ್ತಾಳೆ. ಸೊ ಅವಳು ಅಟ್ ಪ್ರೆಸೆಂಟ್ ಮಲಗಿರ್ತಾಳೆ. ಬಟ್ ಹೋದಾಗ ರೂಮ್ ಒಳಗಡೆ ಎಂಟರ್ ಆಗಿದ ತಕ್ಷಣ ನಾತ್ಸುಮಿ ನಿದ್ದೆಯಿಂದ ಎದ್ಬಿಟ್ಟು ನನಗೆ ಸೂಗ ಫಸ್ಟೇ ಹೇಳಿದ್ದ ನೀನು ಬಂದೇ ಬರ್ತೀಯ ಅಂತ ಹೋದಾಕಾಗ ಹೇಳ್ತಾಳೆ. ಜೊತೆಗೆ ಅವನ್ನ ಲಂಚ್ ಮಾಡೋಕ್ಕೆ ಇನ್ವೈಟ್ ಮಾಡ್ತಾಳೆ. ಸೊ ಅದೇ ಟೈಮಲ್ಲಿ ಸೂಗ ಕೂಡ ಮನೆ ಹತ್ರ ರೀಚ್ ಆಗಿರ್ತಾನೆ. ಸೊ ಅವನು ಓದಾಕೋನ ನೋಡ್ಬಿಟ್ಟು ತುಂಬಾ ಖುಷಿ ಆಗುತ್ತೆ. ಜೊತೆಗೆ ಸೂಗಾಗೆ ಫಸ್ಟಿಂದನೂ ಗೊತ್ತಿರುತ್ತೆ ಓದಾಕೋ ಜಾಬ್ಗೋಸ್ಕರ ಹುಡುಕ್ತಾ ಇದ್ದಾನೆ ಅಂತ. ಸೊ ಅದಕ್ಕೆ ಸೂಗ ಜಾಬ್ ಬಗ್ಗೆ ಡಿಸ್ಕ್ರಿಪ್ಷನ್ ಕೊಟ್ಬಿಟ್ಟು ಮ್ಯಾಗ್ಝಿನ್ ಆರ್ಟಿಕಲ್ಸಲ್ಲಿ ಬರೆಯೋಂಥ ಜಾಬ್ಗೆ ಸೂಗ ಓದಾಕೋನ ಅವನ ಅಸಿಸ್ಟೆಂಟಾಗಿ ಹೈಯರ್ ಮಾಡ್ಕೊತಾನೆ. ಸೊ ಅದರಿಂದ ಅಟ್ ಪ್ರೆಸೆಂಟ್ ಸೂಗ ಓದಾಕೋನ ನಾತ್ಸುಮಿ ಜೊತೆಗೆ ಸನ್ಶೈನ್ ಗರ್ಲ್ ಬಗ್ಗೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋಕ್ಕೆ ಕಳಿಸ್ತಾನೆ. ಯಾಕಂದರೆ ಆ ಇನ್ಫಾರ್ಮೇಷನ್ ತುಂಬಾ ಡಿಮ್ಯಾಂಡಲ್ಲಿರುತ್ತೆ. ಅದಕ್ಕೆ ನಾತ್ಸುಮಿ ಮತ್ತು ಓದಾಕ ಒಬ್ಳು ಓಲ್ಡ್ ಲೇಡಿ ಹತ್ರ ಬಂದು ಸನ್ಶೈನ್ ಗರ್ಲ್ ಬಗ್ಗೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಜೊತೆಗೆ ಹೇಗೆ ಅವಳು ವೆದರ್ನ ಕಂಟ್ರೋಲ್ ಮಾಡ್ತಾಳೆ ಅಂತ ಕೇಳ್ತಾಳೆ. ಅದಕ್ಕೆ ಆ ಓಲ್ಡ್ ಲೇಡಿ ರಿಪ್ಲೈ ಮಾಡ್ತಾಳೆ, ಆ ಸನ್ಶೈನ್ ಗರ್ಲ್ ಆ ಪವರ್ಸ್ಗೆ ಪ್ರೈಸ್ ಪೇ ಮಾಡಬೇಕು. ಜೊತೆಗೆ ಆ ಹುಡುಗಿ ಏನಾದರೂ ಆ ಪವರ್ಸ್ನ ಜಾಸ್ತಿ ಯೂಸ್ ಮಾಡಿದ್ರೆ ಅವಳು ಡೆಫಿನೆಟ್ಲಿ ಇನ್ವಿಸಿಬಲ್ ಆಗಿಬಿಡ್ತಾಳೆ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಹೋದಾಗ ಮ್ಯಾಗ್ಝಿನಲ್ಲಿ ಆರ್ಟಿಕಲ್ನ ಬರೀತಿರೋವಾಗ ಸೂಗ ಆ ಆರ್ಟಿಕಲ್ ಬರೆದಿರೋದನ್ನ ನೋಡಿ ಇಂಪ್ರೆಸ್ ಆಗಿಬಿಟ್ಟು ಪರ್ಮನೆಂಟಾಗಿ ಅವನಿಗೆ ಜಾಬ್ನ ಕೊಡ್ತಾನೆ. ಆದರೆ ಹೋದಾಗ ಆ ಜಾಬ್ನ ರಿಜೆಕ್ಟ್ ಮಾಡಿಬಿಡ್ತಾನೆ. ಆದರೂ ಸೂಗ ಜಾಬ್ ಜೊತೆಗೆ ಸ್ಟೇ ಮಾಡೋಕ್ಕೆ ಒಂದು ರೂಮ್ ಪ್ಲಸ್ 3 ಟೈಮ್ಸ್ ಫುಡ್ ಎಲ್ಲನೂ ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಹೋದಾಗ ಸರಿ ಅಂತೇಳಿ ಅಗ್ರಿ ಮಾಡಿಕೊಂಡು ಆ ಜಾಬ್ನ ಆಕ್ಸೆಪ್ಟ್ ಮಾಡ್ತಾನೆ. ಸೊ ಅದರಿಂದ ಅವ್ರು 3 ಜನ ಒಟ್ಟಿಗೆ ಸೇರಿ ಮ್ಯಾಗ್ಝಿನ್ ಪಬ್ಲಿಷಿಂಗ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ನಾತ್ಸುಮಿ ಮತ್ತು ಹೋದಾಗ ಸನ್ಶೈನ್ ಗರ್ಲ್ ಬಗ್ಗೆ ಇನ್ಫಾರ್ಮೇಷನ್ನ ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ. ಆರ ಒಂದು ದಿವಸ ಹೋದಾಗ ರೋಡಲ್ಲಿ ನಡ್ಕೊಂಡು ಹೋಗ್ತಿರೋವಾಗ ದಾರಿ ಮಧ್ಯದಲ್ಲಿ ಹೀನಾ ಸಿಗ್ತಾಳೆ. ಜೊತೆಗೆ ಇಬ್ಬರು ವ್ಯಕ್ತಿಗಳು ಹೀನಾನ ಅವಳ ಕ್ಲಬ್ಬಲ್ಲಿ ವರ್ಕ್ ಮಾಡೋಕ್ಕೆ ಜಾಬ್ನ ಆಫರ್ ಮಾಡ್ತಾರೆ. ಜೊತೆಗೆ ಹೇಳ್ಕೊಂಡು ಹೋಗ್ತಾ ಇರ್ತಾರೆ.
ಅದಕ್ಕೆ ಹೋದಾಕ ಈನ ಹತ್ರ ಬಂದು ಅವಳನ್ನ ಕರ್ಕೊಂಡು ಓಡೋಗ್ತಾನೆ. ಬಟ್ ಆ ವ್ಯಕ್ತಿ ಹೋದಾಕನ ಹಿಡ್ಕೊಂಡು ಹೊಡಿತಾ ಇರ್ತಾನೆ. ಸೊ ಅದಕ್ಕೆ ಹೋದಾಕಾಗೆ ತುಂಬಾ ಕೋಪ ಬಂದು ಆ ವ್ಯಕ್ತಿ ಮೇಲೆ ಗನ್ ಪಾಯಿಂಟ್ ಮಾಡಿ ಏರಲ್ಲಿ ಬುಲೆಟ್ನ ಶೂಟ್ ಮಾಡಿಬಿಡ್ತಾನೆ. ಸೊ ಅದಾದ್ಮೇಲೆ ಅವರಿಬ್ಬರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಇನ್ನೊಂದು ಕಡೆ ಈನ ಹೋದಾಕನ ಒಂದು ಬಿಲ್ಡಿಂಗ್ ಒಳಗಡೆ ಕರ್ಕೊಂಡ್ಬಂದಿರ್ತಾಳೆ. ಸೊ ಅಲ್ಲಿ ಹೋದಾಕೋ ಆ ಗನ್ ನನಗೆ ಒಂದು ಡಸ್ಟ್ಬಿನ್ ಒಳಗಡೆ ಸಿಕ್ತು ಅಂತ ಹೇಳ್ತಾನೆ. ಬಟ್ ಅದೇ ಟೈಮಲ್ಲಿ ಈನ ಹೋದಾಕನ ಒಂದು ಬಿಲ್ಡಿಂಗ್ ಟೆರೆಸ್ ಮೇಲೆ ಕರ್ಕೊಂಡ್ಬಂದು ಪ್ರೇ ಮಾಡ್ತಾಳೆ. ಸೊ ಅದರಿಂದ ಬರ್ತಾ ಇರೋಂಥ ರೈನ್ ಸ್ಟಾಪ್ ಆಗಿಬಿಡುತ್ತೆ, ಜೊತೆಗೆ ವೆದರ್ ಕ್ಲಿಯರ್ ಆಗುತ್ತೆ. ಸೊ ಅದನ್ನು ನೋಡಿದ ತಕ್ಷಣ ಹೋದಾಕೋಗೆ ಅರ್ಥ ಆಗಿಬಿಡುತ್ತೆ ಶಿ ಈಸ್ ದ ರಿಯಲ್ ಸನ್ಶೈನ್ ಗರ್ಲ್ ಅಂತ. ಸೊ ಇವೆಲ್ಲ ಆದಮೇಲೆ ಹೋದಾಕ ವಾಪಸ್ ಅವ್ರ ಮನೆಗೆ ಬಂದಾಗ ನಾತ್ಸುಮಿ ಅವನಿಗೆ ವಾಟರಿಂದ ಫಾರ್ಮ್ ಆಗಿರೋಂಥ ಅನಿಮಲ್ಸ್ನ ತೋರಿಸ್ತಾಳೆ. ಸೊ ಅದು ನೋಡೋಕೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದಾದಮೇಲೆ ಬೇರೆ ಜಾಬ್ನ ಹುಡುಕೋಕ್ಕೋಸ್ಕರ ನಾತ್ಸುಮಿ ಅಲ್ಲಿಂದ ಹೊರಟೋಗ್ತಾಳೆ. ಇನ್ನೊಂದು ಕಡೆ ಸೂಗ ಅವ್ರ ಮಗಳನ್ನ ಮೀಟ್ ಮಾಡೋಕ್ಕೆ ಬಂದಿರ್ತಾನೆ. ಬಟ್ ಅಫ್ಕೋರ್ಸ್ ಅವ್ರ ಮಗಳನ್ನ ಮೀಟ್ ಮಾಡೋಕ್ಕಾಗಲ್ಲ. ಬಟ್ ಅದೇ ಟೈಮಲ್ಲಿ ಹೋದಾಕ ಈನ ಮನೆ ಹತ್ರ ಬಂದಿರ್ತಾನೆ. ಯಾಕಂದರೆ ಈನ ಹೋದಾಕನ ಅವ್ರ ಮನೇಲಿ ಲಂಚ್ ಮಾಡೋಕ್ಕೆ ಇನ್ವೈಟ್ ಮಾಡಿರ್ತಾಳೆ. ಸೊ ಅದಾದಮೇಲೆ ಈನ ಹೋದಾಕನ ನೀನೆಂತಿಗೆ ಟೋಕಿಯೋಗೆ ಬಂದಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಹೋದಾಕ ಅವ್ರ ಮನೆಯಿಂದ ತುಂಬಾ ಟೆನ್ಷನ್ ಆಗಿ ಮನೆ ಬಿಟ್ಟು ಓಡಿ ಬಂದಿದ್ದೀನಿ ಅಂತ ರಿಪ್ಲೈ ಕೊಡ್ತಾನೆ. ಸೊ ಅದಾದಮೇಲೆ ಅವರಿಬ್ಬರು ಲಂಚ್ ಮಾಡ್ತಿರೋವಾಗ ಹೋದಾಕ ಈನ ಹತ್ರ ಹೇಳ್ತಾನೆ, ಯಾಕೆ ನಾವು ನಿನ್ನ ಪವರ್ಸ್ನ ಯೂಸ್ ಮಾಡಿ ಜನರಿಗೆ ಹೆಲ್ಪ್ ಮಾಡೋಣ, ಸೊ ಅದರಿಂದ ವಾಪಸ್ ನಾವು ಅವ್ರ ಹತ್ರ ದುಡ್ಡನ್ನ ಕಲೆಕ್ಟ್ ಮಾಡ್ಬೋದು ಅಂತ ಹೇಳ್ತಾನೆ. ಸೊ ಅದನ್ನು ಕೇಳಿದ ತಕ್ಷಣ ಸ್ಟಾರ್ಟಿಂಗ್ನಲ್ಲಿ ಈನ ಐಡಿಯಾನ ರಿಜೆಕ್ಟ್ ಮಾಡಿಬಿಡ್ತಾಳೆ. ಬಟ್ ಸ್ವಲ್ಪ ಹೊತ್ತಾದಮೇಲೆ ಸರಿ ಅಂತ ಹೇಳಿ ಅವರಿಬ್ಬರು ಸೇರಿ ಆನ್ಲೈನಲ್ಲಿ ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಅದರಿಂದ ಆ ವೆಬ್ಸೈಟಲ್ಲಿ ಜನರು ವೆದರ್ನ ಕ್ಲಿಯರ್ ಮಾಡೋಕ್ಕೆ ಇವ್ರನ್ನ ಕರಿಬೋದು. ಬಟ್ ಅದೇ ಟೈಮಲ್ಲಿ ಈನ ಯಂಗರ್ ಬ್ರದರ್ ಮನೆಯೊಳಗಡೆ ಎಂಟರ್ ಆಗ್ತಾನೆ. ಸೊ ಅದೇ ಟೈಮಲ್ಲಿ ಹೋದಾಕ ಗೊತ್ತಾಗುತ್ತೆ ಅವ್ರ ಯಂಗರ್ ಬ್ರದರ್ ಬೇರೆ ಯಾರೂ ಅಲ್ಲ, ಬಸ್ಸಲ್ಲಿ ಇಬ್ಬರು ಹುಡುಗರ ಜೊತೆ ಫ್ಲರ್ಟ್ ಮಾಡಿರೋನು ಆಗಿರ್ತಾನೆ. ಸೊ ಅವನ ಹೆಸರು ಬಂದು ನಾಗಿ. ಸೊ ಅದಾದಮೇಲೆ ನೆಕ್ಸ್ಟ್ ಸೀನಲ್ಲಿ ಅವ್ರು 3 ಜನ ಅವ್ರ ಫಸ್ಟ್ ಕ್ಲೈಂಟ್ ಹತ್ರ ಹೋಗ್ತಾರೆ. ಸೊ ಅಲ್ಲಿ ಈನ ಮಳೆ ಬರ್ತಾ ಇರೋದನ್ನ ಸ್ಟಾಪ್ ಮಾಡ್ತಾಳೆ. ಸೊ ಅದರಿಂದ ಅವ್ರ ಕ್ಲೈಂಟ್ ತುಂಬಾ ಇಂಪ್ರೆಸ್ ಆಗಿ ಜಾಸ್ತಿ ದುಡ್ಡನ್ನ ಕೊಡ್ತಾನೆ. ಸೊ ಈ ಥರನೇ ಎಷ್ಟೊಂದು ಜನ ವೆದರ್ನ ಕ್ಲಿಯರ್ ಮಾಡೋಕ್ಕೆ ಈನ ಮತ್ತು ಹೋದಾಕ ಹತ್ರ ಬರ್ತಾರೆ. ಸೊ ಅದರಿಂದ ಅವರಿಬ್ಬರು ಈ ಥರನೇ ಜನರಿಗೆ ಹೆಲ್ಪ್ ಮಾಡ್ತಾ ಮನಿನ ಅರ್ನ್ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ಒಂದು ದಿವಸ ಒಂದು ದೊಡ್ಡ ಕಂಪ್ನಿಗೋಸ್ಕರ ವೆದರ್ನ ಕ್ಲಿಯರ್ ಮಾಡ್ತಾರೆ. ಸೊ ಅಲ್ಲಿಂದನೂ ಇನ್ಕಮ್ ಅರ್ನ್ ಮಾಡ್ತಾರೆ. ಸೊ ಒನ್ ನೈಟ್ ಈನ ಮತ್ತು ಹೋದಾಕ ಇಬ್ಬರು ಕೂತಿರೋವಾಗ ಈನ ಇಷ್ಟೊಂದೆಲ್ಲ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಸೊ ನೆಕ್ಸ್ಟ್ ಮಾರ್ನಿಂಗ್ ಸೂಗ ನಾತ್ಸುಮಿ ಜೊತೆ ಒಂದು ಮೀಟಿಂಗ್ನ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇರ್ತಾನೆ. ಅದಕ್ಕೆ ನಾತ್ಸುಮಿ ಹೇಳ್ತಾಳೆ ಸೂಗ ಹೋದಾಕೋ ಅಲ್ಲಿ ಅವ್ನ ಕ್ಯಾರೆಕ್ಟರ್ನ ಅಬ್ಸರ್ವ್ ಮಾಡ್ತಾ ಇದ್ದಾನೆ, ಯಾಕಂದರೆ ಸೂಗಾನು ಇದೇ ಥರನೇ ಮನೆಯಿಂದ ಓಡಿ ಬಂದಿರ್ತಾನೆ ಅಂತ ಹೇಳ್ತಾಳೆ. ಅದ್ರ ಜೊತೆಗೆ ನಾತ್ಸುಮಿ ಹೋದಾಕೋ ಕೊಡ್ತಿರೋಂಥ ಸ್ಯಾಲ್ರಿನ ಕೇಳಿಬಿಟ್ಟು ಸೂಗ ಮೇಲೆ ಕಿರ್ಚ್ಕೊತಾ ಇರ್ತಾಳೆ, ಯಾಕಂದರೆ ಅವನಿಗೆ ತುಂಬಾ ಕಡಿಮೆ ಸ್ಯಾಲ್ರಿ ಕೊಡ್ತಾ ಇರ್ತಾನೆ. ಇನ್ನೊಂದು ಕಡೆ ಹೋದಾಕ ನಾಗಿ ಮತ್ತು ಈನ ಒಂದು ಓಲ್ಡ್ ಲೇಡಿ ಮನೆಗೆ ಬಂದಿರ್ತಾರೆ, ಯಾಕಂದರೆ ಆ ಓಲ್ಡ್ ಲೇಡಿ ಹಸ್ಬೆಂಡ್ ಸತ್ತೋಗಿರೋಂಥ ದಿನ ಆಗಿರುತ್ತೆ. ಸೊ ಅದರಿಂದ ಈನ ಅವ್ರ ಮನೆ ಮೇಲೆ ವೆದರ್ನ ಕ್ಲಿಯರ್ ಮಾಡ್ತಾ ಇರ್ತಾಳೆ. ಬಟ್ ಅದೇ ಟೈಮಲ್ಲಿ ನಮಗೆ ಯುವರ್ ನೇಮ್ ಮೂವಿಯಲ್ಲಿ ಬರೋವಂಥ ಹೀರೋ ತಾಕಿನ ತೋರಿಸ್ತಾರೆ. ಸೊ ಅಲ್ಲಿ ನಮಗೆ ಗೊತ್ತಾಗುತ್ತೆ ಆ ಓಲ್ಡ್ ಲೇಡಿ ತಾಕಿಗೆ ಗ್ರ್ಯಾಂಡ್ ಮದರ್ ಆಗಬೇಕು ಅಂತ. ಇನ್ನೊಂದು ಕಡೆ ನಾತ್ಸುಮಿ ಮತ್ತು ಸೂಗ ಒಂದು ಟೆಂಪಲ್ ಒಳಗಡೆ ಬಂದಿರ್ತಾರೆ. ಸೊ ಆ ಟೆಂಪಲ್ ಒಳಗಡೆ ಇರೋವಂಥ ವ್ಯಕ್ತಿ ಸನ್ಶೈನ್ ಗರ್ಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಿರೋವಾಗ ಎಲ್ಲದಕ್ಕೂ ಒಂದು ಪ್ರೈಸ್ ಅಂತ ಇರುತ್ತೆ. ಸೊ ಅದನ್ನು ನಾವು ಪೇ ಮಾಡಬೇಕು ಅಂತ ಹೇಳ್ತಾನೆ. ಅದಾದಮೇಲೆ ಹೋದಾಕ ತಾಕಿ ಜೊತೆ ಮಾತಾಡ್ತಿರೋವಾಗ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಈನ ಬರ್ತಡೇ ಇದೆ ಅಂತ ಹೇಳ್ತಾನೆ. ಅದಕ್ಕೆ ತಾಕಿ ಅವಳಿಗೆ ಒಂದು ಗಿಫ್ಟ್ನ ಪ್ರೆಸೆಂಟ್ ಮಾಡು ಅಂತ ಹೇಳಿ ಹೋದಾಕಾಗೆ ಸಜೆಷನ್ ಕೊಡ್ತಾನೆ. ಸೊ ಅದಾದಮೇಲೆ ಪೊಲೀಸ್ ಆಫೀಸರ್ಸ್ ಹೋದಾಕ ಗನ್ ಫೈರ್ ಮಾಡಿ ಎದುರಿಸಿರೋಂಥ ವ್ಯಕ್ತಿ ಹತ್ರ ಬಂದು ಹೋದಾಕ ಎಲ್ಲಿದ್ದಾನೆ ಅಂತ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಹೋದಾಕ ನಾಗಿ ಹತ್ರ ಬಂದು ನಿಮ್ಮ ಸಿಸ್ಟರ್ ಬರ್ಡೇಗೆ ಯಾವ ಥರ ಗಿಫ್ಟ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಸಜೆಷನ್ ಕೇಳ್ತಾನೆ. ಅದಕ್ಕೆ ನಾಗಿ ರಿಂಗ್ ಅಂತ ಹೇಳ್ತಾನೆ. ಸೊ ಅದರಿಂದ ರಿಂಗ್ನ ಪರ್ಚೇಸ್ ಮಾಡೋಕ್ಕೆ ಹೋದಾಕ ಒಂದು ಶಾಪ್ ಹತ್ರ ಬಂದಿರ್ತಾನೆ. ಸೊ ಅಲ್ಲಿ ನಮಗೆ ಯುವರ್ ನೇಮ್ ಮೂವಿಯಲ್ಲಿ ಬರೋವಂಥ ಹೀರೋಯಿನ್ ಮಿತ್ಸುವನ್ನ ತೋರಿಸ್ತಾರೆ. ಸೊ ಅವಳು ಆ ಶಾಪ್ ಒಳಗಡೆ ವರ್ಕ್ ಮಾಡ್ತಾ ಇರ್ತಾಳೆ. ಸೊ ಅವಳು ರಿಂಗ್ನ ಪ್ಯಾಕ್ ಮಾಡಿಬಿಟ್ಟು ಹೋದಾಕಾಗೆ ಕೊಡ್ತಾಳೆ. ಸೊ ನೆಕ್ಸ್ಟ್ ಡೇ ಸೂಗ ಅವ್ರ ಮಗಳ ಜೊತೆ ಆಟ ಆಡ್ತಾ ಟೈಮ್ನ ಸ್ಪೆಂಡ್ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಹೋದಾಕ ಹೀನಾ ಮತ್ತು ನಾಗಿನೂ ಅದೇ ಪಾರ್ಕಲ್ಲಿ ಕೂತಿರ್ತಾರೆ. ಬಟ್ ಅದೇ ಟೈಮಲ್ಲಿ ನಾತ್ಸುಮಿ ಆ ಪಾರ್ಕ್ ಒಳಗಡೆ ಎಂಟರ್ ಆಗ್ತಾಳೆ. ಅದಕ್ಕೆ ಸೂಗ ಹೇಳ್ತಾನೆ ಹೋದಾಕ ನಮ್ಮಿಬ್ಬರನ್ನ ಲವರ್ಸ್ ಅಂತ ಅಂದ್ಕೊಂಡಿದ್ದಾನೆ ಅಂತ. ಆದರೆ ಆಮೇಲೆ ನಮಗೆ ಗೊತ್ತಾಗುತ್ತೆ ಅವರಿಬ್ಬರು ಲವರ್ಸ್ ಅಲ್ಲ, ಅಂಕಲ್ ಮತ್ತು ನೀಸ್ ಅಂತ. ಸೊ ಅದಾದಮೇಲೆ ಸೂಗ ಮತ್ತು ಹೋದಾಕ ಸೂಗ ಅವ್ರ ಮಗಳ ಜೊತೆ ಆಟಾಡೋಕ್ಕೆ ಅಲ್ಲಿಂದ ಹೋಗ್ತಾರೆ. ಇನ್ನೊಂದು ಕಡೆ ನಾತ್ಸುಮಿ ಹೀನಾಗೆ ಆ ಟೆಂಪಲಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿರೋಂಥ ವೀಡಿಯೋನ ತೋರಿಸ್ತಾಳೆ. ಸೊ ನೆಕ್ಸ್ಟ್ ಸೀನಲ್ಲಿ ಹೋದಾಕ ಹೀನಾನ ಮನೆ ಹತ್ರ ಡ್ರಾಪ್ ಮಾಡೋಕ್ಕೆ ಹೋಗ್ತಿರೋವಾಗ ದಾರಿ ಮಧ್ಯದಲ್ಲಿ ರಿಂಗ್ನ ಕೊಡಬೇಕು ಅಂತ ಅನ್ಕೊತಾನೆ. ಬಟ್ ಅದೇ ಟೈಮಲ್ಲಿ ಹೀನಾ ಸರೌಂಡಿಂಗ್ಸ್ ಪೂರ್ತಿ ವಾಟರ್ ಡ್ರಾಪ್ಸ್ ಫ್ಲೈ ಮಾಡ್ತಾ ಇರುತ್ತೆ. ಪ್ಲಸ್ ಹೀನಾ ಕೂಡ ಕ್ಲೌಡ್ಸಲ್ಲಿ ಫ್ಲೈ ಮಾಡಿ ವಾಪಸ್ ನೆಲದ ಮೇಲೆ ಬಂದು ಕೂತ್ಕೊತಾಳೆ. ಸೊ ಅಲ್ಲಿ ನಮಗೆ ಗೊತ್ತಾಗುತ್ತೆ ಹೀನಾ ಆ್ಯಂಡ್ ಸ್ವಲ್ಪ ವಾಟರ್ ಥರ ಟ್ರಾನ್ಸ್ಪರೆಂಟ್ ಆಗ್ತಾ ಇರುತ್ತೆ. ಸೊ ಆವಾಗ ಹೀನಾ ಅವಳು ಹೇಗೆ ಸನ್ಶೈನ್ ಗರ್ಲ್ ಆದ್ಲು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾಳೆ. ಜೊತೆಗೆ ನಾನು ಇವಾಗ ಕ್ಲೌಡ್ಸ್ ಜೊತೆ ಜಾಯ್ನ್ ಆಗಿದ್ದೀನಿ ಅಂತ ಹೇಳ್ತಾಳೆ. ಸೊ ಇವೆಲ್ಲ ಆದಮೇಲೆ ಅವರಿಬ್ಬರು ಮನೆ ಹತ್ರ ರೀಚ್ ಆಗ್ತಾರೆ. ಇನ್ನೊಂದು ಕಡೆ ಪೊಲೀಸ್ ಆಫೀಸರ್ ಈನಾ ಮನೆ ಹತ್ರ ಬಂದು ಹೋದಾಕ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ. ಬಟ್ ಅವಳು ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆದರೂ ಪೊಲೀಸ್ ಆಫೀಸರ್ ಈನಾ ಮತ್ತು ಅವ್ರ ಬ್ರದರ್ ನಾಗಿ ಇಬ್ಬರು ಯಂಗ್, ಜೊತೆಗೆ ಲೀಗಲ್ ಆಗಿ ಗಾರ್ಡಿಯನ್ಸ್ ಇಲ್ಲದೇ ಇರೋದ್ರಿಂದ ನಿಮ್ಮಿಬ್ಬರನ್ನ ಸಪ್ರೇಟಾಗಿ ಸೋಷಿಯಲ್ ಸರ್ವಿಸ್ ಅವರು ಕಸ್ಟಡಿಯಲ್ಲಿ ತೊಗೊಂಡು ನೋಡ್ಕೊತಾರೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಸೊ ಅದೇ ಟೈಮಲ್ಲಿ ಹೋದಾಕ ಫೋನ್ಗೆ ಸೂಗ ಅದು ಕಾಲ್ ಬರ್ತಾ ಇರುತ್ತೆ. ಅದಕ್ಕೆ ಹೋದಾಕ ಅವ್ನ ಕಾಲ್ನ ಅಟೆಂಡ್ ಮಾಡಿ ಸೂಗ ಕಾರ್ ಹತ್ರ ಬಂದಾಗ ಸೂಗ ನನ್ನ ಹತ್ರ ಪೊಲೀಸವರು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಬಂದಿದ್ರು ಅಂತ ಹೇಳಿ ಹೋದಾಕಾಗೆ ಸ್ವಲ್ಪ ದುಡ್ಡನ್ನ ಕೊಟ್ಬಿಟ್ಟು ವಾಪಸ್ ಅವ್ರ ಮನೆಗೆ ಹೋಗು ಅಂತ ಹೇಳ್ತಾನೆ. ಆರು ಹೋದಾಗ ವಾಪಸ್
ಹೀನಾ ಮನೆಗೆ ಬರ್ತಾನೆ. ಬಟ್ ಹೀನಾ ಎಲ್ಲ ಐಟಮ್ಸ್ನ ಪ್ಯಾಕ್ ಮಾಡ್ತಾ ಇರ್ತಾಳೆ, ಜೊತೆಗೆ ಹೊದಾಕಗೆ ವಾಪಸ್ ಹೋಗು ಅಂತ ಹೇಳ್ತಾಳೆ. ಆರು ಹೊದಾಕ ಅವರಿಬ್ಬರನ್ನ ಅವ್ರ ಜೊತೆ ಕರ್ಕೊಂಡು ಅಲ್ಲಿಂದ ಓಡೋಗ್ತಾನೆ. ಇನ್ನೊಂದು ಕಡೆ ಸೂಗ ಆ ಟೆಂಪಲಲ್ಲಿ ಹೇಳಿರೋದನ್ನ ನೀನು ಹೀನಾ ಹತ್ರ ಹೇಳ್ಬಾರ್ದಾಗಿತ್ತು ಅಂತ ನಾತ್ಸುಮಿ ಹತ್ರ ಹೇಳ್ತಾನೆ. ಬಟ್ ಅದೇ ಟೈಮಲ್ಲಿ ಅವ್ರು 3 ಜನ ದಾರಿಯಲ್ಲಿ ಹೋಟೆಲ್ನ ಹುಡುಕ್ತಾ ಹೋಗ್ತಿರೋವಾಗ ಪೊಲೀಸ್ ಆಫೀಸರ್ ಹೊದಾಕನ ಹಿಡ್ಕೊಂಡ್ಬಿಡ್ತಾರೆ. ಆದರೆ ಹೊದಾಕ ಹೀನಾ ಮತ್ತು ನಾಗಿನ ಸೇವ್ ಮಾಡೋಕ್ಕೋಸ್ಕರ ಅಲ್ಲಿಂದ ಓಡೋಗ್ತಾನೆ. ಆದರೂ ಪೊಲೀಸ್ ಆಫೀಸರ್ ಅವನ್ನ ಕ್ಯಾಪ್ಚರ್ ಮಾಡ್ಕೊತಾರೆ. ಬಟ್ ಅದೇ ಟೈಮಲ್ಲಿ ಹೀನಾ ಪ್ರೇ ಮಾಡಿ ಕ್ಲೌಡ್ಸಿಂದ ಥಂಡರ್ನ ಬೀಳಿಸ್ತಾಳೆ. ಸೊ ಆ ಸಿಚುವೇಶನ್ನ ಯೂಸ್ ಮಾಡಿಕೊಂಡು ಆ 3 ಜನ ಅಲ್ಲಿಂದ ಎಸ್ಕೇಪ್ ಆಗಿ ಒಂದು ದೊಡ್ಡ ಹೋಟ್ಲ್ ಹತ್ರ ಬಂದು ಸ್ಟೇ ಮಾಡ್ತಾರೆ. ಸೊ ಅದಾದ್ಮೇಲೆ ಅವ್ರು 3 ಜನ ಆ ಹೋಟ್ಲಲ್ಲಿ ಎಂಜಾಯ್ ಮಾಡ್ತಿರೋವಾಗ ನೈಟ್ ಹೊದಾಕ ಹೀನಾಗೆ ರಿಂಗ್ನ ಕೊಡ್ತಾನೆ. ಬಟ್ ಹೀನಾ ಅವಳು ವೆದರ್ ಕ್ಲಿಯರ್ ಮಾಡಿರೋದ್ರಿಂದ ನಾನು ಸ್ಯಾಕ್ರಿಫೈಸ್ ಮಾಡಬೇಕು ಅಂತ ಹೇಳ್ತಾಳೆ. ಆರು ಹೊದಾಕ ಅದನ್ನ ನಂಬ್ತಾ ಇರಲ್ಲ. ಅದಕ್ಕೆ ಹೀನಾ ಅವಳ ಬಾಡಿ ಟ್ರಾನ್ಸ್ಪರೆಂಟ್ ಆಗ್ತಾ ಇರೋದನ್ನ ತೋರಿಸ್ತಾಳೆ. ಸೊ ನಾನು ವೆದರ್ ಆಗಿ ಸ್ಯಾಕ್ರಿಫೈಸ್ ಮಾಡೋದ್ರಿಂದ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಹೊದಾಕ ಅವಳ ಪ್ರಾಬ್ಲಮ್ನ ನೋಡ್ಬಿಟ್ಟು ಅಳ್ತಾ ಇರ್ತಾನೆ. ಜೊತೆಗೆ ಹೇಳ್ತಾನೆ ನಾವಿಬ್ಬರು ಒಟ್ಟಿಗೆ ಇರ್ಬೋದು, ಈವಾಗ ನಾನು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಾನೆ. ಸೊ ಅದಾದ್ಮೇಲೆ ಅವ್ರು 3 ಜನ ಮಲಗಿರೋವಾಗ ನೆಕ್ಸ್ಟ್ ಡೇ ಕಂಟಿನ್ಯೂಸ್ಲಿ ಟೋಕಿಯೋದಲ್ಲಿ ಮಳೆ ಬರ್ತಾನೆ ಇರುತ್ತೆ. ಇನ್ನೊಂದು ಕಡೆ ಫೈನಲಿ ಹೀನಾ ಸ್ಯಾಕ್ರಿಫೈಸ್ ಮಾಡಿ ವೆದರ್ನ ಕ್ಲಿಯರ್ ಮಾಡಿ ಕ್ಲೌಡ್ಸ್ ಮೇಲೆ ರೀಚ್ ಆಗಿರ್ತಾಳೆ. ಆದರೆ ಅದೇ ಟೈಮಲ್ಲಿ ಹೊದಾಕ ನಿದ್ದೆಯಿಂದ ಎದ್ದು ನೋಡಿದಾಗ ಹೀನಾ ಎಲ್ಲೂ ಕಾಣಿಸ್ತಿರಲ್ಲ. ಅದಕ್ಕೆ ನಾಗಿ ಅಳ್ತಾ ಹೇಳ್ತಾನೆ ನನಗೆ ಹೀನಾ ಇನ್ವಿಸಿಬಲ್ ಆಗೋ ಥರ ಕನಸು ಬಂದಿತ್ತು ಅಂತ. ಆದರೆ ಅದೇ ಟೈಮಲ್ಲಿ ಪೊಲೀಸ್ ಆಫೀಸರ್ ಹೋಟ್ಲೊಳಗಡೆ ಬಂದು ನಾಗಿ ಮತ್ತು ಹೊದಾಕನ ಕ್ಯಾಪ್ಚರ್ ಮಾಡ್ಕೊತಾರೆ. ಸೊ ನಾಗಿನ ಚೈಲ್ಡ್ ಕೇರ್ ಟೇಕಿಂಗ್ಗೆ ಕಳಿಸ್ತಾರೆ. ಇನ್ನೊಂದು ಕಡೆ ಹೊದಾಕನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ಬಂದಿರ್ತಾರೆ. ಇನ್ನೊಂದು ಕಡೆ ನಾತ್ಸುಮಿ ಸೂಗಾಗೆ ಕಾಲ್ ಮಾಡಿ ಹೀನಾ ವೆದರ್ನ ಕ್ಲಿಯರ್ ಮಾಡಿ ಸ್ಯಾಕ್ರಿಫೈಸ್ ಮಾಡಿರೋಂಥ ಡ್ರೀಮ್ನ ನೋಡಿದೆ ಅಂತ ಹೇಳ್ತಾಳೆ. ಆದರೆ ಅದೇ ಟೈಮಲ್ಲಿ ಹೊದಾಕ ಪೊಲೀಸ್ ಸ್ಟೇಷನಿಂದ ಎಸ್ಕೇಪ್ ಆಗಿಬಿಡ್ತಾನೆ. ಇನ್ನೊಂದು ಕಡೆ ಪೊಲೀಸ್ ಆಫೀಸರ್ ಅವನಿಂದನೇ ಓಡೋಗ್ತಾ ಇರ್ತಾನೆ. ಬಟ್ ದಾರಿ ಮಧ್ಯದಲ್ಲಿ ನಾತ್ಸುಮಿ ಸ್ಕೂಟರ್ನ ತೊಗೊಂಬಂದು ಹೊದಾಕನ ಅವಳ ಜೊತೆ ಕೂರಿಸ್ಕೊಂಡು ಹೀನಾನ ಸೇವ್ ಮಾಡೋಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಈವನ್ ಆಗಿ ಚೈಲ್ಡ್ ಕೇರಲ್ಲಿ ಇರೋಂಥ ಜನರನ್ನ ಯಾಮಾರಿಸ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿ ಓಡೋಗ್ತಾ ಇರ್ತಾನೆ. ಬಟ್ ಅದೇ ಟೈಮಲ್ಲಿ ನಾತ್ಸುಮಿ ಮತ್ತು ಹೊದಾಕ ಸ್ಕೂಟಿಯಲ್ಲಿ ಹೋಗ್ತಿರೋವಾಗ ಸ್ಕೂಟಿ ಆಫ್ ಆಗಿಬಿಡುತ್ತೆ. ಅದಕ್ಕೆ ಮತ್ತೆ ಹೊದಾಕ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಫೈನಲಿ ಅವನು ಹೀನಾ ಸನ್ಶೈನ್ ಗರ್ಲ್ ಆಗಿರೋಂಥ ಪ್ಲೇಸ್ ಹತ್ರ ರೀಚ್ ಆಗ್ತಾನೆ. ಆದರೆ ಸೂಗ ಆಲ್ರೆಡಿ ಅಲ್ಲಿ ಬಂದು ಅವನ್ನ ತಡೆಯೋಕ್ಕೆ ಟ್ರೈ ಮಾಡ್ತಾನೆ. ಬಟ್ ಹೊದಾಕ ಎಲ್ಲರೂ ಗನ್ ಪಾಯಿಂಟಲ್ಲಿ ಇಕ್ತಾನೆ. 6 ಪೊಲೀಸ್ ಆಫೀಸರ್ ಅವನ್ನ ಅರೆಸ್ಟ್ ಮಾಡ್ತಾರೆ. ಬಟ್ ಅದೇ ಟೈಮಲ್ಲಿ ಸೂಗ ಮತ್ತು ನಾಗಿ ಹೊದಾಕಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಪೊಲೀಸ್ ಆಫೀಸರ್ಸ್ ಜೊತೆ ಫೈಟ್ ಮಾಡ್ತಾರೆ. ಸೊ ಅದರಿಂದ ಹೊದಾಕ ಬಿಲ್ಡಿಂಗ್ ಮೇಲೆ ಇರೋಂಥ ಗೇಟ್ ಹತ್ರ ರೀಚ್ ಆಗಿ ಅದನ್ನ ಕ್ರಾಸ್ ಮಾಡಿದ ತಕ್ಷಣವೇ ಡೈರೆಕ್ಟಾಗಿ ಕ್ಲೌಡ್ಸ್ ಮೇಲೆ ರೀಚ್ ಆಗ್ತಾನೆ. ಸೊ ಅಲ್ಲಿ ಅವನಿಗೆ ಹೀನಾ ಕಾಣಿಸ್ತಾಳೆ. ಸೊ ಹೀನಾ ಹೊದಾಕನ ನೋಡಿದ ತಕ್ಷಣ ತುಂಬಾ ಖುಷಿ ಆಗುತ್ತೆ. ಅದಕ್ಕೆ ಹೀನಾ ಜಂಪ್ ಮಾಡಿ ಹೊದಾಕ ಹತ್ರ ರೀಚ್ ಆಗ್ತಾಳೆ. ಸೊ ಅಲ್ಲಿ ಹೊದಾಕ ಹೇಳ್ತಾನೆ ನಾನು ವೆದರ್ಗಿಂತ ನಿನ್ನ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಾ ಇದ್ದೆ ಅಂತ. ಅದಕ್ಕೆ ಹೀನಾ ಅವಳ ಸ್ಯಾಕ್ರಿಫೈಸ್ನ ರಿವರ್ಸ್ ಆಗಿ ಪ್ರೇ ಮಾಡ್ತಾಳೆ. ಸೊ ಅದರಿಂದ ಮತ್ತೆ ಮಳೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಕಡೆ ಅವ್ರು ವಾಪಸ್ ಬಿಲ್ಡಿಂಗ್ ಮೇಲೆ ರೀಚ್ ಆಗ್ತಾರೆ. ಸೊ ಅಲ್ಲಿ ಹೊದಾಕ ಹೇಳ್ತಾನೆ ಆವತ್ತು ಆ ಇನ್ಸಿಡೆಂಟ್ ಆದಮೇಲೆ ಮಳೆ ಕಂಟಿನ್ಯೂಸ್ಲಿ ಬರ್ತಾನೆ ಇತ್ತು. ಸೊ ಅದರಿಂದ ಆಲ್ಮೋಸ್ಟ್ ಟೋಕಿಯೋ ಸಿಟಿ ಪೂರ್ತಿ ವಾಟ್ರಲ್ಲೇ ಕವರ್ ಆಗಿತ್ತು ಅಂತ. ಸೊ ಈ ಥರನೇ ಸ್ವಲ್ಪ ಇಯರ್ಸ್ ಆದಮೇಲೆ ಅಟ್ ಪ್ರೆಸೆಂಟ್ ಹೊದಾಕ ಗ್ರೋ ಆಗಿರ್ತಾನೆ. ಜೊತೆಗೆ ಕಾಲೇಜಲ್ಲಿ ಓದ್ತಾ ಇರ್ತಾನೆ. ಆದರೆ ಒಂದು ದಿವಸ ಮತ್ತೆ ಟೋಕಿಯೋಗೆ ಬಂದಿರ್ತಾನೆ. ಸೊ ಅಲ್ಲಿ ಅವ್ನು ಫಸ್ಟ್ ತಾಕಿ ಗ್ರ್ಯಾಂಡ್ ಮದರ್ನ ಮೀಟ್ ಮಾಡೋಕ್ಕೆ ಹೋಗ್ತಾನೆ. ಸೊ ಅಲ್ಲಿ ಅವ್ರ ಗ್ರ್ಯಾಂಡ್ ಮದರ್ ಹೇಳ್ತಾಳೆ ಟೋಕಿಯೋ ಫಸ್ಟಿಂದನೂ ವಾಟ್ರಲ್ಲೇ ಕವರ್ ಆಗಿತ್ತು. ಬಟ್ ಜನ ಸನ್ಶೈನ್ ಗರ್ಲಿಂದ ಟೋಕಿಯೋನ ವಾಟರಿಂದ ಆಚೆ ತೊಗೊಂಬಂದರು ಅಂತ ಹೇಳ್ತಾಳೆ. ಸೊ ಅದಾದ್ಮೇಲೆ ಅವ್ನು ಸೂಗಾನ ಮೀಟ್ ಮಾಡೋಕ್ಕೆ ಹೋಗ್ತಾನೆ. ಸೊ ಅಲ್ಲಿ ನಮಗೆ ಗೊತ್ತಾಗುತ್ತೆ ಸೂಗ ಇವಾಗ ಒಂದು ದೊಡ್ಡ ಮ್ಯಾಗ್ಝಿನ್ ಕಂಪ್ನಿಗೆ ಓನರ್ ಆಗಿದ್ದಾನೆ ಅಂತ. ಸೊ ಇವೆಲ್ಲ ಆದಮೇಲೆ ಹೊದಾಕ ದಾರಿಯಲ್ಲಿ ನಡ್ಕೊಂಬರ್ತಿರೋವಾಗ ಫೈನಲಿ ಹೊದಾಕಗೆ ಹೀನಾ ರೋಡ್ ಸೈಡಲ್ಲಿ ನಿಂತ್ಕೊಂಡು ಪ್ರೇ ಮಾಡ್ತಿರೋದು ಕಾಣಿಸುತ್ತೆ. ಆದರೆ ಇನ್ನೊಂದು ಕಡೆ ಹೀನಾ ಹೊದಾಕನ ನೋಡಿದ ತಕ್ಷಣ ತುಂಬಾ ಖುಷಿಯಾಗಿ ಅವನ್ನ ಮೀಟ್ ಮಾಡೋಕ್ಕೆ ಓಡ್ ಬರ್ತಾ ಇರ್ತಾಳೆ. ಸೊ ಅದಾದಮೇಲೆ ಅವರಿಬ್ಬರು ಮೀಟ್ ಆದಾಗ ಹೊದಾಕ ಹೇಳ್ತಾನೆ ನಾವಿಬ್ಬರು ಇವಾಗ ಒಟ್ಟಿಗೆ ಇರ್ಬೋದು ಅಂತ. ಸೊ ಇದೊಂದು ಹ್ಯಾಪಿ ಎಂಡಿಂಗ್ ಸೀನಲ್ಲಿ ನಮ್ಮ ಮೂವಿ ಎಂಡ್ ಆಗುತ್ತೆ. ಸೊ ಫ್ರೆಂಡ್ಸ್ ನಿಮಗೆ ಮೂವಿ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಮೂವಿ ಎಕ್ಸ್ಪ್ಲನೇಷನ್ ಬೇಕು ಅನ್ನೋದು ಸಜೆಷನ್ ಮಾಡಿ. ಸೊ ಅಲ್ಲಿಗಂಟ ಟೇಕ್ ಕೇರ್, ಬಾಯ್.